ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸುಜಾತ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ತೋರಿಸಿದ ಮಂಡಕ್ಕಿನೂ ಮೆಣಸಿನ್ಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಇವಾಗ ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಾಯಿ ತುರಿ, ಹುಣಸೆಹಣ್ಣು, ಕಡಲೆ ಹಿಟ್ಟು, ಮಂಡಕ್ಕಿ. ಈಗ ಇದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಒಗ್ಗರಣೆ ಮಾಡೋದು ನಾನು ಹೇಳ್ಕೊಡ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಸಾಸಿವೆ ಜೀರಿಗೆ ಸಿಡಿಬೇಕು, ಈ ಥರ ಚಟಪಟ ಅಂತ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು. ಈಗ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ. ಅದರಲ್ಲಿ ಕರಿಬೇವು ಹಾಕಿ ಹಸಿಮೆಣಸಿನ್ಕಾಯಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದರೆ ಬೇಗ ಈರುಳ್ಳಿ ಬೇಯುತ್ತೆ. ಈರುಳ್ಳಿ ಫ್ರೈ ಆದಷ್ಟರಲ್ಲೇ ಮಂಡಕ್ಕಿನ ನೀರಲ್ಲಿ ಯಾವ ಥರ ನೆನೆಸೋದು ಅಂತ ಹೇಳ್ಕೊಡ್ತೀನಿ. ತುಂಬ ಹೊತ್ತು ನೀರಲ್ಲಿ ನೆನೆಬಾರ್ದು. ಜಸ್ಟ್ ಹಿಂಗೆ ತೆಗೆದ್ರೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ. ತುಂಬ ನೆನೆಬಾರ್ದು. ತುಂಬ ನೆಂದರೆ ಮಂಡಕ್ಕಿ ಉದುರಾಗಿರಲ್ಲ. ಅದು ಹಿಂದೆ ಆದಮೇಲೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ನಾನು ಆಲ್ರೆಡಿ ಆಲ್ರೆಡಿ ಇಷ್ಟು ನೆನೆಸಿಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಂತ ನೋಡಿಕೊಂಡು ಕ್ವಾಂಟಿಟಿ ಅಷ್ಟು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನೋಡಿ, ಈಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಈಗ ಟೊಮೊಟೊ ಆ್ಯಡ್ ಮಾಡ್ತೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಬೇಗ ಟೊಮೊಟೊ ಬೇಯುತ್ತೆ. ನೋಡಿ, ಅರಿಶಿನ, ಒಂದು ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ, ಸಾಕು. ನೋಡಿ, ಇವಾಗ ಟೊಮೊಟೊ ಬೇಗ ಬೇಯುತ್ತೆ. ಟೊಮೊಟೊ ಬೇಯೋಷ್ಟರಲ್ಲೇ ನಮ್ಮ ಕಡೆ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತೀವಿ. ಯಾವ ಥರ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಟೊಮೊಟೊ ಎಲ್ಲ ಬೆಂದಿದೆ. ಇವಾಗ ಹುಣಸೆ ರಸ ಆ್ಯಡ್ ಮಾಡಬೇಕು ಸ್ವಲ್ಪ. ಇದೇ ಮಂಡಕ್ಕಿಗೆ ಒಳ್ಳೆ ಟೇಸ್ಟ್ ಕೊಡೋದು. ಒಂದು ಸ್ವಲ್ಪ ಹೊತ್ತು ಕಾಯಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಈಗ ಗೊಜ್ಜು ರೆಡಿ ಆಗ್ತಾಯಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ತೋರಿಸಿದ ಮಂಡಕ್ಕಿ ಗೊಜ್ಜು ರೆಡಿಯಾಗಿದೆ. ಎಲ್ಲ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡಿ. ಈಗ ನೋಡಿ, ನೆನೆಸ್ಕೊಂಡಿರೋ ಮಂಡಕ್ಕಿನ ಈ ಗೊಜ್ಜಿಗೆ ಆ್ಯಡ್ ಮಾಡ್ತೀನಿ.
ತುಂಬ ಹೊತ್ತು ನೀರಲ್ಲಿ ಮಂಡಕ್ಕಿ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. ನೋಡಿ ಇದು ನಾನು ಬೇಗ ಹಂಗೆ ನೆನೆಸಿ ತೆಗೆದಿರೋದ್ರಿಂದ ಬಿಡಿ ಬಿಡಿ ಆಗಿದೆ. ನಮ್ಮ ಮನೆಯವ್ರಿಗಂತೂ ಇದು ತುಂಬ ಇಷ್ಟ. ಮಂಡಕ್ಕಿ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ನೋಡಿ ಲಾಸ್ಟಲ್ಲಿ ಕಾಯಿ ತುರಿ, ಒಂದು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು, ಇದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಇದು ನೋಡಿ ಈಗ ಮಂಡಕ್ಕಿ ರೆಡಿಯಾಗಿದೆ. ತೋರಿಸಿದ ಮಂಡಕ್ಕಿ ರೆಡಿ ಇದೆ. ಬಜ್ಜಿ ಮೆಣಸಿನ್ಕಾಯಿ ಮಾಡೋಕ್ಕೆ ಈ ಥರ ನಮ್ಮ ಕಡೆ ಸಿಗ್ತವೆ, ದಾವಣಗೆರೆ ಸೈಡು. ಈ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಓಂ ಕಾಳು, ಸೋಡಾ 1 ಸ್ಪೂನು, 1 ಸ್ಪೂನ್ ಖಾರ ಪುಡಿ, ಅಂದರೆ ಸ್ವಲ್ಪ ಅದರಲ್ಲಿ ಖಾರ ಕಮ್ಮಿ ಇರುತ್ತೆ. ಖಾರ ಪುಡಿ ಹಾಕಿದರೆ ಟೇಸ್ಟಾಗಿ ಬರ್ತವೆ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಖಾರ ಪುಡಿನ. ಉಪ್ಪು 1.5 ಸ್ಪೂನು, ನಿಮಗೆ ರುಚಿಗೆ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ಇದೆಲ್ಲ ಆಗಿದೆ ನೋಡಿ. ಈ ಥರ ಒಂದು ಸತಿ ಕಲಸಿ ನೋಡಿ. ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ, ಈ ಥರ ಹಾಕ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು. ತುಂಬ ತೆಳುವಾದರೆ ಮೆಣಸಿನ್ಕಾಯಿ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ನೀಟಾಗಿ ಕಲಸಿ. ನೋಡಿ ಈ ಥರ ಬರಬೇಕಿತ್ತು ಕಲಿಸಿದಾಗ. ಓಕೆ, ಇದು ಹಿಟ್ಟು ಈಗ ರೆಡಿಯಾಗಿದೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಡ್ತೀನಿ. ನೋಡಿ ಈಗ ಎಣ್ಣೆ ಕಾಯಕ್ಕಿಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಮಾಡೋಕ್ಕೆ. ಈಗ ಎಣ್ಣೆ ಕಾದಿದೆ, ಮೆಣಸಿನ್ಕಾಯಿನ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ಈ ಮೆಣಸಿನ್ಕಾಯಿ ಒಂದೊಂದು ಸತಿ ಸಿಡಿಯುತ್ತೆ, ಹುಷಾರಾಗಿ ಬಿಡಿ. ಇದು ಸ್ವಲ್ಪ ತುದಿ ಕಟ್ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿನ. ಈ ಥರ ನೋಡಿ, ಈ ಥರ ಒಂದೊಂದೇ ನೋಡಿ. ಇಷ್ಟು ಬೆಂದಮೇಲೆ ಸ್ವಲ್ಪ ತಕ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಹಾಕಿದರೆ ಎಣ್ಣೆ ಒಳಗಡೆ ಗರಿ ಗರಿಯಾಗಿ ಬರ್ತವೆ. ನೋಡಿ ಇದು ತಣ್ಣಗಾಗಿದೆ. ಮತ್ತು ಡ್ರೀಪ್ ಫ್ರೈ ಮಾಡಿದರೆ ಟೇಸ್ಟ್ ಆಗಿದೆ. ನೋಡಿ ಎರಡನೇ ಸರಿ ಹಾಕಿ ತೆಗಿತಾ ಇದ್ದೀನಿ. ಈ ಥರ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣೋ ಥರ ಹಾಕಬೇಕು ಮೆಣಸಿನ್ಕಾಯಿ. ಓಕೆ, ಮೆಣಸಿನ್ಕಾಯಿ ರೆಡಿಯಾಗಿದೆ. ಇದು ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.